ಇತ್ತೀಚಿನ ವರ್ಷಗಳಲ್ಲಿ ಸುದ್ದಿಗಳನ್ನು ತಿಳಿದುಕೊಳ್ಳುವಂತಹ ವಿಧಾನ ಗಮನಾರ್ಹವಾಗಿ ಬದಲಾಗಿದೆ. ಕೆಲವು ದಶಕಗಳ ಹಿಂದೆ ದಿನಪತ್ರಿಕೆ, ದೂರದರ್ಶನ ಮತ್ತು ರೇಡಿಯೋಗಳು ಮಾತ್ರ ಸುದ್ದಿಯ ಮೂಲಗಳಾಗಿದ್ದವು. ಆದರೆ ಇವತ್ತು ನಾವು ವಾಟ್ಸ್ಆ್ಯಪ್, ಫೇಸ್ಬುಕ್, ಎಕ್ಸ್, ಇನ್ಸ್ಟಾಗ್ರಾಮ್ ಮೊದಲಾದ ಅನೇಕ ಆಯ್ಕೆಗಳನ್ನು ಹೊಂದಿದ್ದೇವೆ. ಯುಕೆಯಿಂದ ಬಂದಂತಹ ಇತ್ತೀಚಿನ ಮಾಹಿತಿಯು ಸುಮಾರು 71% ವಯಸ್ಕರು ಈಗ ತಮ್ಮ ಸುದ್ದಿಗಳನ್ನು ಆನ್ಲೈನ್ನಲ್ಲೇ ಪಡೆಯುತ್ತಾರೆ ಎಂದು ಹೇಳುತ್ತದೆ. ದೂರದರ್ಶನವು ಸುದ್ದಿಯ ಪ್ರಾಥಮಿಕ ಮೂಲವಾಗಿದ್ದ ದಿನಗಳಿಂದ ಇದು ಗಮನಾರ್ಹ ಬದಲಾವಣೆಯನ್ನು ಸೂಚಿಸುತ್ತದೆ. ಸಾಮಾಜಿಕ ಮಾಧ್ಯಮವು ಈ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಹೆಚ್ಚಿನ ಜನರು ಸುದ್ದಿಗಾಗಿ ಸಾಮಾಜಿಕ ಮಾಧ್ಯಮ ಮತ್ತು ಮೊಬೈಲ್ ಸಾಧನಗಳತ್ತ ತಿರುಗುತ್ತಿದ್ದಾರೆ. ಈ ರೀತಿಯ ಪ್ಲಾಟ್ಫಾರ್ಮ್ಗಳು ನಮಗೆ ಅಪ್ ಟು ಡೇಟ್ ಆಗಿರಲು ಹೆಚ್ಚು ಅನುಕೂಲಕರವಾದ ಮಾರ್ಗವನ್ನು ಒದಗಿಸುತ್ತವೆ. ಇನ್ನು ಸುದ್ದಿ ಬಳಕೆಯಲ್ಲಿ ಸ್ಪಷ್ಟ ವಯಸ್ಸಿನ ವ್ಯತ್ಯಾಸವೂ ಇದೆ. ಯುಕೆಯಲ್ಲಿ 90% ಕಿರಿಯ ಜನರು ಸಾಮಾಜಿಕ ಮಾಧ್ಯಮದಿಂದ ತಮ್ಮ ಸುದ್ದಿಗಳನ್ನು ಪಡೆದರೆ 55 ವರ್ಷಕ್ಕಿಂತ ಮೇಲ್ಪಟ್ಟ ಅದೇ ಶೇಕಡಾವಾರು ಜನರು ಇನ್ನೂ ದೂರದರ್ಶನವನ್ನು ಅವಲಂಬಿಸಿದ್ದಾರೆ. ಈ ಪ್ರವೃತ್ತಿ ಕೇವಲ ಯುಕೆಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತದಲ್ಲಿ 71% ಜನರು ಆನ್ಲೈನ್ ಸುದ್ದಿಗಳನ್ನು ಬಯಸುತ್ತಾರೆ. 49% ಜನರು ಸಾಮಾಜಿಕ ಮಾಧ್ಯಮವನ್ನು ಬಳಸುತ್ತಾರೆ. ಆನ್ಲೈನ್ ಸುದ್ದಿಗಳು ನೈಜ ಸಮಯದ ನವೀಕರಣಗಳು, ಸುಲಭ ಲಭ್ಯತೆ ಮತ್ತು ಕಸ್ಟಮೈಸೇಷನ್ ನಂತಹ ಪ್ರಯೋಜನಗಳನ್ನು ನೀಡುತ್ತವೆ. ಇವುಗಳೆಲ್ಲ ಸಾಂಪ್ರದಾಯಿಕ ಟಿವಿ ಸುದ್ದಿಗಳಲ್ಲಿ ಸಿಗುವುದಿಲ್ಲ. ಆನ್ಲೈನ್ ಸುದ್ದಿ ಪ್ಲಾಟ್ಫಾರ್ಮ್ಗಳು ಬಳಕೆದಾರ ಸ್ನೇಹಿಯಾಗಿದ್ದು ವೈಯಕ್ತಿಕ ಆಸಕ್ತಿಗಳ ಆಧಾರದ ಮೇಲೆ ಕಸ್ಟಮೈಸ್ಗೊಳಿಸಬಹುದಾಗಿವೆ. ಹಿಂದೆ ಸುದ್ದಿ ಸಂಸ್ಥೆಗಳು ವಿತರಣೆಯಲ್ಲಿ ಸವಾಲುಗಳನ್ನು ಎದುರಿಸುತ್ತಿದ್ದವು. ಅವುಗಳಿಗೆ ಟಿವಿ ಸ್ಟುಡಿಯೋಗಳು ಮತ್ತು ಪ್ರಿಂಟಿಂಗ್ ಪ್ರೆಸ್ಗಳಂತಹ ವಿಶೇಷ ಉಪಕರಣಗಳು ಮತ್ತು ಮೂಲಸೌಕರ್ಯಗಳ ಅಗತ್ಯವಿರುತ್ತದೆ. ಇವತ್ತು ತಂತ್ರಜ್ಞಾನವು ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ. ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ವಿಷಯವನ್ನು ಹೆಚ್ಚು ಸುಲಭವಾಗಿ ವಿತರಿಸಲು ಅನುವು ಮಾಡಿಕೊಡುತ್ತವೆ. ಆದಾಗ್ಯೂ ಆನ್ಲೈನ್ ಸುದ್ದಿಗಳ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯ ಬಗೆಗೆ ಪ್ರಶ್ನೆಗಳು ಏಳುತ್ತಿವೆ. ಕಟ್ಟುನಿಟ್ಟಾದ ಗುಣಮಟ್ಟದ ನಿಯಂತ್ರಣದ ಕೊರತೆಯಿಂದಾಗಿ ಇದು ಮಿತಿ ಮೀರಿದ ಸುಳ್ಳು ಸುದ್ದಿಗಳ ಹರಡುವಿಕೆಗೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ ಆನ್ಲೈನ್ ಸುದ್ದಿ ಪ್ಲಾಟ್ಫಾರ್ಮ್ಗಳು ಕ್ಲಿಕ್ಗಳನ್ನು ಆಕರ್ಷಿಸಲು ಸಂವೇದನಾಶೀಲ ಮುಖ್ಯಾಂಶಗಳನ್ನು ಬಳಸಬಹುದು. ಇದು ನಿಖರತೆಯನ್ನು ಹೊಂದಿಲ್ಲದೇ ಇರಬಹುದು. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಸುದ್ದಿಯನ್ನು ಸುಲಭವಾಗಿ ಸಿಗುವಂತೇನೋ ಮಾಡುತ್ತವೆ. ಆದರೆ ಅವುಗಳನ್ನು ನಂಬುವ ಮುನ್ನ, ಹಂಚಿಕೊಳ್ಳುವ ಮುನ್ನ ಯೋಚಿಸಿ ಮುಂದಡಿಯಿಟ್ಟರೆ ಉತ್ತಮ.